ಒಡೆಯರ್ ಕೊಟ್ಟಿರೋದ್ರಿಂದ ಒಕ್ಕಲಿಗ ಬೆಲ್ಟ್ ಅದು. ಸೊ ವ್ಯತ್ಯಾಸಗಳಾಗದಂತ ಭಯ ಇದೆಯಾ ಫಲಿತಾಂಶ ಅಂತ? ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರ, ಮೈಸೂರಲ್ಲಿ ರಾಜಶೇಖರ ಮೂರ್ತಿಯವರು ಗೆದ್ದಿದ್ದಾರೆ, ಗುರುಪಾದ ಸ್ವಾಮಿಯವರು ಗೆದ್ದಿದ್ದಾರೆ, ವಿಶ್ವನಾಥ್ ಗೆದ್ದಿದ್ದಾರೆ, ವಿಜಯಶಂಕರ್ ಗೆದ್ದಿದ್ದಾರೆ, ತುಳಸಿದಾಸಪ್ಪನವ್ರು ಗೆದ್ದಿದ್ದಾರೆ, ಈಗ ಪ್ರತಾಪ್ ಸಿಂಹ ಅವರು 2 ಬಾರಿ ಗೆದ್ದಿದ್ದಾರೆ. ಅಲ್ಲಿ ಯಾವತ್ತೂ ಕೂಡ ಮೈಸೂರು ಭಾಗದ ಜನತೆ ಯಾವತ್ತೂ ಕೂಡ ಜಾತಿ ರಾಜಕೀಯ ಮಾಡಿದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಉಳಿತಿರ್ಲಿಲ್ಲ. ಯಾವತ್ತೂ ಕೂಡ ಜಾತೀಯತೆಯನ್ನು ಒಕ್ಕಲಿಗ ಸಮುದಾಯ ಮಾಡಿಲ್ಲ. ಒಕ್ಕಲಿಗ ಸಮುದಾಯ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಇಂದಿನ ಅವ್ರ ಸಾಹುಕಾರ ಚೆನ್ನೈನವರು ಇರ್ಬೋದು, ದೊಡ್ಡವರು ಬರ್ತಿದ್ದಾರೆ, ಕೆ ಪುಟ್ಟಸ್ವಾಮಿ ಅವರು ಇರ್ಬೋದು, ತಿಮ್ಮೇಗೌಡರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ಅವ್ರು ಯಾವತ್ತೂ ಕೂಡ ಒಂದು ಜಾತಿಯ ರಾಜಕೀಯ ಮಾಡಿಲ್ಲ. ಎಲ್ಲಾ ಸಮಾಜವನ್ನು ಒಟ್ಟಿಗೆ ಕೊಂಡೊಯ್ತಕ್ಕಂಥ ಸಮಾಜ ಯಾವ್ದಾರು ಇದ್ರೆ ಅದು ಒಕ್ಕಲಿಗ ಸಮಾಜ. ಅದರಿಂದ ಯಾವತ್ತೂ ಕೂಡ ಜಾತಿ ಮಾಡಲ್ಲ. ಸರ್, ಈಗ ನಿಮ್ ಕ್ಷೇತ್ರ ಇನ್ನೂ ಘೋಷಣೆ ಆಗಿಲ್ಲ, ಯಾವಾಗ ಘೋಷಣೆ ಆಗುತ್ತೆ? ನೀವು ಯಾವಾಗ ಶುರು ಮಾಡ್ತೀರಾ? ನಮ್ದು ಇನ್ನು 3 ದಿವಸದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ. ನಿನ್ನೆ ಹಾಸನದಲ್ಲೂ ಸಭೆ ಮಾಡಿ ಬಂದಿದ್ದಾರೆ. ನಾಳೆ ಮಂಡ್ಯದಲ್ಲಿ ಸಭೆ ಇದೆ. ಇದಾದ್ಮೇಲೆ ಇನ್ 3 ಡೇಸ್ ಅಲ್ಲಿ ಇತ್ಯರ್ಥ ಆಗುತ್ತೆ. ನಿಮ್ಗೆ ಯಾವ್ದೇ ಕ್ಷೇತ್ರ ಸರ್? ನಮ್ಗೆ ಹಾಸನ ಇದೆ, ಮಂಡ್ಯ ಇದೆ, ಕೋಲಾರ ಇದೆ, ಇನ್ನು ಚಿಕ್ಕಬಳ್ಳಾಪುರ ಅಥವಾ ಈಗಾಗಲೇ ಮೈಸೂರು ಅನೌನ್ಸ್ ಆಗೋಗಿದೆ. ಯಾವ್ದಾದ್ರು ಇನ್ನೊಂದು ಕ್ಷೇತ್ರ ಕೇಳ್ತೀವಿ. ಥ್ಯಾಂಕ್ ಯು ಸರ್. 3 ಕ್ಷೇತ್ರ ಅಂತ ಹೇಳಿದ್ದಾರೆ. 3 ಕ್ಷೇತ್ರ ಜೊತೆ ಇನ್ನೊಂದು ಕ್ಷೇತ್ರ ಕೇಳೋದು. ನಾವು 3 ಸಾಕು 4 ಸಾಕು ಅಂತ ಹೇಳಿಲ್ಲ. ಕೇಳಿದ್ರೆ ಕೊಡಕ್ಕೆ ಸಿದ್ಧ ಇದ್ದಾರೆ. ನಾವು ನಮ್ಮ ಅಭ್ಯರ್ಥಿಗಳು ಗೆಲ್ಲೇಬೇಕು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಬಿಟ್ಟುಕೊಡ್ಬೇಕು. ನಮ್ಮ ಪಕ್ಷದವ್ರು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಬಿಟ್ಟುಕೊಡ್ಬೇಕು. ಈ ಒಪ್ಪಂದಗಳಾಗಿದ್ದಾವೆ, ಒಗ್ಗಟ್ಟಾಗಿದ್ದಾವೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ದುಡಿತಾರೆ. ಒಡೆಯರ್ ಕೊಟ್ಟಿರೋದ್ರಿಂದ ಒಕ್ಕಲಿಗ ಬೆಲ್ಟ್ ಅದು. ಸೊ ವ್ಯತ್ಯಾಸಗಳಾಗದಂತ ಭಯ ಇದೆಯಾ ಫಲಿತಾಂಶ ಅಂತ? ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರ, ಮೈಸೂರಲ್ಲಿ ರಾಜಶೇಖರ ಮೂರ್ತಿಯವರು ಗೆದ್ದಿದ್ದಾರೆ, ಗುರುಪಾದ ಸ್ವಾಮಿಯವರು ಗೆದ್ದಿದ್ದಾರೆ, ವಿಶ್ವನಾಥ್ ಗೆದ್ದಿದ್ದಾರೆ, ವಿಜಯಶಂಕರ್ ಗೆದ್ದಿದ್ದಾರೆ, ತುಳಸಿದಾಸಪ್ಪನವ್ರು ಗೆದ್ದಿದ್ದಾರೆ, ಈಗ ಪ್ರತಾಪ್ ಸಿಂಹ ಅವರು 2 ಬಾರಿ ಗೆದ್ದಿದ್ದಾರೆ. ಅಲ್ಲಿ ಯಾವತ್ತೂ ಕೂಡ ಮೈಸೂರು ಭಾಗದ ಜನತೆ ಯಾವತ್ತೂ ಕೂಡ ಜಾತಿ ರಾಜಕೀಯ ಮಾಡಿದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಉಳಿತಿರ್ಲಿಲ್ಲ. ಯಾವತ್ತೂ ಕೂಡ ಜಾತೀಯತೆಯನ್ನು ಒಕ್ಕಲಿಗ ಸಮುದಾಯ ಮಾಡಿಲ್ಲ. ಒಕ್ಕಲಿಗ ಸಮುದಾಯ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಇಂದಿನ ಅವ್ರ ಸಾಹುಕಾರ ಚೆನ್ನೈನವರು ಇರ್ಬೋದು, ದೊಡ್ಡವರು ಬರ್ತಿದ್ದಾರೆ, ತುಳಸಿದಾಸಪ್ಪನವರು ಇರ್ಬೋದು, ಕೆ ಪುಟ್ಟಸ್ವಾಮಿ ಅವರು ಇರ್ಬೋದು, ತಿಮ್ಮೇಗೌಡರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ಅವ್ರು ಯಾವತ್ತೂ ಕೂಡ ಒಂದು ಜಾತಿಯ ರಾಜಕೀಯ ಮಾಡಿಲ್ಲ. ಎಲ್ಲಾ ಸಮಾಜವನ್ನು ಒಟ್ಟಿಗೆ ಕೊಂಡೊಯ್ತಕ್ಕಂಥ ಸಮಾಜ ಯಾವ್ದಾರು ಇದ್ರೆ ಅದು ಒಕ್ಕಲಿಗ ಸಮಾಜ. ಅದರಿಂದ ಯಾವತ್ತೂ ಕೂಡ ಜಾತಿ ಮಾಡಲ್ಲ. ಸರ್, ಈಗ ನಿಮ್ ಕ್ಷೇತ್ರ ಇನ್ನೂ ಘೋಷಣೆ ಆಗಿಲ್ಲ, ಯಾವಾಗ ಘೋಷಣೆ ಆಗುತ್ತೆ? ನೀವು ಯಾವಾಗ ಶುರು ಮಾಡ್ತೀರಾ? ನಮ್ದು ಇನ್ನು 3 ದಿವಸದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ. ನಿನ್ನೆ ಹಾಸನದಲ್ಲೂ ಸಭೆ ಮಾಡಿ ಬಂದಿದ್ದಾರೆ. ನಾಳೆ ಮಂಡ್ಯದಲ್ಲಿ ಸಭೆ ಇದೆ. ಇದಾದ್ಮೇಲೆ ಇನ್ 3 ಡೇಸ್ ಅಲ್ಲಿ ಇತ್ಯರ್ಥ ಆಗುತ್ತೆ. ನಿಮ್ಗೆ ಯಾವ್ದೇ ಕ್ಷೇತ್ರ ಸರ್? ನಮ್ಗೆ ಹಾಸನ ಇದೆ, ಮಂಡ್ಯ ಇದೆ, ಕೋಲಾರ ಇದೆ, ಇನ್ನು ಚಿಕ್ಕಬಳ್ಳಾಪುರ ಅಥವಾ ಈಗಾಗಲೇ ಮೈಸೂರು ಅನೌನ್ಸ್ ಆಗೋಗಿದೆ. ಯಾವ್ದಾದ್ರು ಇನ್ನೊಂದು ಕ್ಷೇತ್ರ ಕೇಳ್ತೀವಿ. ಥ್ಯಾಂಕ್ ಯು ಸರ್. 3 ಕ್ಷೇತ್ರ ಅಂತ ಹೇಳಿದ್ದಾರೆ. 3 ಕ್ಷೇತ್ರ ಜೊತೆ ಇನ್ನೊಂದು ಕ್ಷೇತ್ರ ಕೇಳೋದು. ನಾವು 3 ಸಾಕು 4 ಸಾಕು ಅಂತ ಹೇಳಿಲ್ಲ. ಕೇಳಿದ್ರೆ ಕೊಡಕ್ಕೆ ಸಿದ್ಧ ಇದ್ದಾರೆ. ನಾವು ನಮ್ಮ ಅಭ್ಯರ್ಥಿಗಳು ಗೆಲ್ಲೇಬೇಕು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಬಿಟ್ಟುಕೊಡ್ಬೇಕು. ನಮ್ಮ ಪಕ್ಷದವ್ರು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಬಿಟ್ಟುಕೊಡ್ಬೇಕು. ಈ ಒಪ್ಪಂದಗಳಾಗಿದ್ದಾವೆ, ಒಗ್ಗಟ್ಟಾಗಿದ್ದಾವೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ದುಡಿತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.